ಕೇಳ್ಕೊಂಡು ಬರೋಣ, ಎಷ್ಟು ಟೈಮ್ ಸರಾಗೆ ಥೆರಪಿಯನ್ನ ಮಾಡಿದ್ದಾರೆ, ಸೊ ಏನೆಲ್ಲ ಚೇಂಜಸ್ ಅನ್ನ ಅವರಲ್ಲಿ ಪಡ್ಕೊಂಡಿದ್ದಾರೆ, ಹಾಗೆ ಯಾಕೋಸ್ಕರ ಇವತ್ತಿನ ದಿವಸ ಈ ಒಂದು ಹೆಲ್ತ್ ಡಿವೈಸ್ ಅನ್ನ ಫ್ಯಾಮಿಲಿಗೋಸ್ಕರ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮಸ್ತೆ ಸಿಸ್ಟರ್. ನಮಸ್ತೆ. ಹಾಗೆ ಎಷ್ಟು ಟೈಮ್ ಇಂದ ಸರಾಗೆ ಥೆರಪಿ ಮಾಡ್ತಾ ಇದ್ದೀರಾ? 20 ದಿನದಿಂದ ಬರ್ತಾ ಇದ್ದೇನೆ. 20 ದಿನದಿಂದ ಬರ್ತಾ ಇದ್ದೀರಾ. ಓಕೆ, ಸ್ಟಾರ್ಟಿಂಗ್ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಕೈಯೆಲ್ಲ ಇರುವವರಿಂದಾಗಿ ಜುಮ್ ಆಗಿದೆ, ಏನು ಇಟ್ಕೊಂಡ್ರೆ ಕೆಳಗೆ ಬೀಳ್ತಾ ಇರ್ತದೆ. ತುಂಬಾ ಮದ್ದು ಮಾಡಿದ್ದೇನೆ, ಕಮ್ಮಿ ಆಗ್ಲೇ ಇಲ್ಲ. ಆಮೇಲೆ ಈಗ ಗ್ಯಾಸ್ ಪ್ರಾಬ್ಲಮ್ ಸ್ವಲ್ಪ ಇತ್ತು, ಹೆಡಕಾಲು ಮತ್ತೆ ವೆರಿಕೋಸ್ ಸ್ವಲ್ಪ ಇತ್ತು ಸಿಸರಿನ್ ಆದ ನಂತರ. ಆಮೇಲೆ ವೆಯ್ಟ್ ಲಾಸ್ಗೆ ಅಂದ್ರೆ ಸುಮಾರು ಮಾಡಿದ್ದೇನೆ, ಆಗ್ಲಿಲ್ಲ. ಇಲ್ಲಿ ಬಂದು ಸ್ವಲ್ಪ ಆಯ್ತು, ಸ್ವಲ್ಪ ವೆಯ್ಟ್ ಲಾಸ್ ಆಯ್ತು. ಓಕೆ, ಸೊ ಇಷ್ಟು ಪ್ರಾಬ್ಲಮ್ಸ್ ಇಂದ ಸರಾಗೇರಿಗೆ ಬಂದ್ರೆ ಇದಕ್ಕೆ ಹಾಸ್ಪಿಟಲ್ಸ್ ಅಲ್ಲಿ ಮೆಡಿಸಿನ್ಸ್ ಅಂತ ಏನಾದ್ರು ಮಾಡಿ ಅಂದ್ರೆ ವೆಯ್ಟ್ ಲಾಸ್ಗೆ ಹರ್ಬಲ್ ನ್ಯೂಟ್ರಿಷನ್ ಮಾಡಿದ್ದೇನೆ. ಅದು 1 ತಿಂಗಳು ಮಾಡಿದ್ದೇನೆ. ಅದ್ರಲ್ಲಿ 5 kg ಆಗಿದ್ದೀನಿ, ಪುನಃ ಮೇಲೆ ಬಂತು, ಆಗ್ಲಿಲ್ಲ, ಜಾಸ್ತಿನೇ ಆಯ್ತು. ಇದಕ್ಕೆ ಸುಮಾರು ಸಲ 2-3 ವರ್ಷ ಆಯ್ತು ಕೈ ಜುಮ್ ಎಲ್ಲ ಬರೋದಕ್ಕೆ, ಕಮ್ಮಿ ಆಗ್ಲೇ ಇಲ್ಲ. ಇಲ್ಲಿ ಬಂದು ಸುಮಾರು ಕಮ್ಮಿ ಆಯ್ತು, 70% ಕಮ್ಮಿ ಆಯ್ತು. 70% ಅಷ್ಟು ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ತುಂಬಾನೇ ಮೆಡಿಸಿನ್ಸ್ ಮಾಡಿದ್ದಾರೆ, ಎಲ್ಲಿ ಕೂಡ ಒಂದು ಪ್ರಾಬ್ಲಮ್ಸ್ ಗುಣ ಆಗ್ಲಿಲ್ಲ. ಬಟ್ ಸರಾಗೇರಿಗೆ ಬರುವಾಗ ಬೆಸ್ಟ್ ಆಗಿರುವಂತ ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ವೆರಿಕೋಸ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರಿ, ಸೊ ಕಾಲು ನೋವು ಇತ್ತು, ಪ್ರಾಬ್ಲಮ್ಸ್ ಹೇಗೆ? ಎಡಕಾಲು ಕೂತಲ್ಲಿಂದ ಎದ್ದೇಳುವ, ಕಾಲು ಹಿಂದೆ ಇಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಂಗೆ, ಈಗ ಆಗತ್ತೆ. ಇವಾಗ ಆರಾಮಾಗಿ ಕುತ್ಕೊಂಡು ಹೇಳ್ತೀರಾ? ಯಾರು ಹೇಳ್ತೇವೆ, ಜೋರಾಗಿ ಚಪ್ಪಾಳೆ ಬಂದ್ರೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ 100 ಅಲ್ಲಿ ಎಷ್ಟು ಪರ್ಸೆಂಟ್ ಪ್ರಾಬ್ಲಮ್? 70% ಆಗಿದೆ ಅಂತ ಹೇಳಿ. ಎಲ್ಲಾ ಪ್ರಾಬ್ಲಮ್ಸ್ ಗೆ ಕಂಪೇರ್ ಮಾಡುವಾಗ 100 ಅಲ್ಲಿ ಒಂದು 70% ಪ್ರಾಬ್ಲಮ್ಸ್ ಎಷ್ಟು ದಿನದಲ್ಲಿ? 20 ದಿನ, ಬರೀ 20 ದಿನದಲ್ಲಿ ಬಂದಿರುವಂತ ಬೆಸ್ಟ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ತಾ ಬರ್ಬೋದು. ನಿಮ್ಗೆ ಯಾವ ಥೆರಪಿ ತುಂಬಾ ಒಳ್ಳೇದಾಗುತ್ತೆ? ಬೆಡ್ ಥೆರಪಿ, ಬೆಡ್ ಮ್ಯಾಟ್ ಥೆರಪಿ. ಸೊ ಅದರಲ್ಲೇ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕೂಡ ನಿಮ್ಗೆ ಬಂದಿದೆ ಅಂತ ಹೇಳ್ಬೋದು. ಸೊ ದಿವಸ ಅದನ್ನೇ ಬುಕಿಂಗ್ಸ್ ಕೂಡ ಮಾಡ್ಕೊಂಡಿದ್ದೀರಾ. ಹಾಗೆ ಯಾರಿಗೆಲ್ಲ ಇದು ಯೂಸ್ ಆಗುತ್ತೆ? ನಮ್ಮ ಹಸ್ಬೆಂಡ್ಗೆಲ್ಲ ಸ್ವಲ್ಪ ಶುಗರ್ ಎಲ್ಲ ಇತ್ತು, ಅವ್ರು ಮದ್ದು ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಿರ್ತಾರೆ ಎಲ್ಲಿ ಹೋದ್ರು. ಹಾಗೆ ಮನೆಗೆ ತಗೊಂಡು ಹೋಗಿ ಸ್ವಲ್ಪ ಇಂಪ್ರೂವ್ ಮಾಡುವ ಅಂತ ಬರ್ಲಿಕ್ಕೆ ಕೇಳೋದಿಲ್ಲ, ಹೋಗ್ಲಿಕ್ಕೆ ಕೇಳುದಿಲ್ಲ. ಅದರಿಂದಾಗಿ ಮನೆಗೆ ತಗೊಂಡು ಹೋದ್ರೆ ಹಸ್ಬೆಂಡಿಗೂ ಯೂಸ್ ಆಗತ್ತೆ, ಅವರ ಆರೋಗ್ಯ ಕೂಡ ಇಂಪ್ರೂವ್ ಆಗತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀರಾ. ಸರ್, ಇಷ್ಟೇ ಅಮೌಂಟ್ ಕೊಟ್ಟಿದ್ದೀರಲ್ಲ, ಏನಾದ್ರು ಕಾಸ್ಟ್ಲಿ ಆಯ್ತು ಅನ್ಸಿಲ್ಲ? ಈಗ ಆಸ್ಪತ್ರೆಗೆ ಹೋದ್ರೆ ಒಂದು BP ಶುಗರ್ ಕಮ್ಮಿ ಡೌನ್ ಅಂತ ಹೇಳಿದ್ರೆ 1 ಲಕ್ಷ ಬೇಕೇ ಬೇಕು. ಇದನ್ನು ಕೊಡೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಒಂದೇ ಸಲ ಕೊಡ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ನಾವು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡ್ತಾ ಇರ್ತೇವೆ ಅಲ್ವಾ, ಗೊತ್ತಾಗುದಿಲ್ಲ. ತಿಂಗಳು ಹೋಗಿ ಚೆಕ್ಅಪ್ ಮಾಡಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಕೊಡ್ತಾ ಬರ್ತೇವೆ. ಅದೇ ಟೋಟಲ್ ಆಗಿ 1 ವರ್ಷ 2 ವರ್ಷ ನಾವು ಟೆಸ್ಟ್ ಮಾಡಿ ನೋಡುವಾಗ, ಚೆಕ್ ಮಾಡುವಾಗ ಎಷ್ಟು ಲಕ್ಷಗಟ್ಟಲೆ ಹಾಸ್ಪಿಟಲ್ಗೆ ನಾವು ಸ್ಪೆಂಡ್ ಮಾಡಿರ್ತೇವೆ. ಸೊ ಅದೇ ಇದಕ್ಕೆ ಅಂತ ಬರುವಾಗ ನಾವು ಒಂದೇ ಸಲ ಕೊಡ್ಬೇಕಾಗತ್ತೆ, ಆದ್ರೆ ಲೈಫ್ ಟೈಮ್ ಆಗಿ ಹೆಲ್ತ್ ಅನ್ನ ನೋಡ್ಕೊಳ್ತಾ ಬರುತ್ತೆ. ಸೊ ಆದಷ್ಟು ಜಾಸ್ತಿ ಹೊತ್ತು ಯೂಸ್ ಮಾಡಿ. ಇಲ್ಲಿ ನಾವು ಸ್ವಲ್ಪ ಹೊತ್ತು ಅಷ್ಟೇ ಕೊಡ್ತೇವೆ, ಸೊ ಮನೇಲಿ ಯೂಸ್ ಮಾಡುವಾಗ ಸ್ವಲ್ಪ ಇನ್ನೂ ಜಾಸ್ತಿ ಹೊತ್ತು ಯೂಸ್ ಮಾಡಿ. ಸೊ 100% ಆಗಿ ಬೆನಿಫಿಟ್ಸ್ ಬರುತ್ತೆ. ನೈಟ್ ಫುಲ್ ಹಸ್ಬೆಂಡಿಗೆ ಪ್ರಾಬ್ಲಮ್ಸ್ ಇದೆ ಹೇಳುವಾಗ ಸ್ವಲ್ಪ ಕಂಟ್ರೋಲಿಗೆ ಬರೋ ತನಕ ನೈಟ್ ಫುಲ್ ಆಗಿ ಇದ್ರಲ್ಲೇ ಮಲಗಲಿಕ್ಕೆ ಹೇಳಿ. ಆಪ್ಷನ್ ವೈಸ್ ಆಗಿ ತಗೊಳ್ಳಿ. ಸೊ ಬೆಡ್ ಮ್ಯಾಟ್ ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ಆಪ್ಷನ್ಸ್. ಸೊ ಆಪ್ಷನ್ ವೈಸ್ ಆಗಿ ತಗೊಳ್ಳಿಕ್ಕೆ ಹೇಳಿ. 100% ಆಗಿ ಬೆಸ್ಟ್ ಆಗಿರುವಂತ ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಳ್ತಾ ಬರ್ಬೋದು. ಓಕೆ ಅಲ್ವಾ? ನನ್ನ ಫ್ಯಾಮಿಲಿಗೆ ಯೂಸ್ ಆಗತ್ತೆ ಅಂತ ನಿಮ್ಮಲ್ಲಿ ಚೇಂಜಸ್ ಬಂದದನ್ನ ನೋಡಿ, ಇಲ್ಲಿ ಬಂದಿರುವಂತ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡಿ ಇವತ್ತಿನ ದಿವಸ ತಗೊಂಡಿದ್ದೀರಾ. ಹಸ್ಬೆಂಡ್ಗೆ ಕೂಡ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಚಿನ್ನ ಬಣ್ಣ ಮಾಡಿದ್ರೆ ಅದು ಹೆಲ್ತ್ ಇದ್ರೆ ಅಲ್ವಾ ಹಾಕ್ಲಿಕ್ಕೆ ಆಗದೆ, ಇಲ್ಲದ್ರೆ ಹಾಕುತ್ತಾ? 100% ಆಗಿ. ಸೊ ನಮ್ಮ ಹತ್ರ ಇರತ್ತೆ ಇವಾಗ ಚಿನ್ನ, ಆಸ್ತಿ ಎಲ್ಲವೂ ಇರತ್ತೆ. ಹೆಲ್ತ್ ಇಲ್ಲ ಅಂತ ಹೇಳುವಾಗ ಅದನ್ನ ಏನ್ ಮಾಡ್ಲಿಕ್ಕೆ ಆಗತ್ತೆ? ಇದ್ದದನ್ನ ನಾಳೆ ಯಾರಿಗಾದ್ರೂ ಸುಮ್ನೆ ಕೊಡ್ಬೇಕಾಗತ್ತೆ. ಅದೇ ನಮ್ಮ ಹತ್ರ ಹೆಲ್ತ್ ಅಂತ ಇರುವಾಗ ಸೊ ನಾವ್ ಅಂತದನ್ನ ಎಷ್ಟೋ ನಾವು ಸಂಪಾದನೆ ಮಾಡ್ಬೋದು ಅಲ್ವಾ. ಹೆಲ್ತ್ ಒಂದ್ಸಲ ಕಳ್ಕೊಂಡ್ವಿ ಅಂತ ಹೇಳ್ಬೇಕಾದ್ರೆ ಅವಾಗ ವ್ಯಾಲ್ಯೂ, ಹೆಲ್ತ್ ಇರುವಾಗ ನಮ್ಗೆ ಅದರ ವ್ಯಾಲ್ಯೂ ಗೊತ್ತಾಗಲ್ಲ, ಕಳ್ಕೊಂಡ ಮೇಲೆ ಅದೆಷ್ಟು ವ್ಯಾಲ್ಯೂಯಬಲ್ ಅಂತ ಗೊತ್ತಾಗತ್ತೆ. ಸೊ ಅದರಿಂದಾಗಿ ಹೆಲ್ತ್ ಅಂತ ಹೇಳ್ಬೇಕಾದ್ರೆ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಇವರಿಗೆಲ್ಲ ಒಂದು ಮಾತಲ್ಲಿ ಹೇಳೋದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಕಂಪಲ್ಸರಿಯಾಗಿ ಎಲ್ಲರೂ ಬನ್ನಿ ಅಂತ. ಎಲ್ಲರಿಗೂ ತಗೊಳ್ಳಿಕ್ಕೆ ಆಗೋದಿಲ್ಲ, ಆದ್ರೆ ಇಲ್ಲಿ ಬಂದು ತಗೊಳ್ಳಿ ಅಂತ. ಓಕೆ, ಎಲ್ಲರಿಗೂ ತಗೊಳ್ಳಿಕ್ಕೆ ಆಗಲ್ಲ, ಬಟ್ ಎಲ್ಲರೂ ಕೂಡ ರೆಗ್ಯುಲರ್ ಆಗಿ ಸರಾಕೆರಿಗೆ ಬಂದು ಥೆರಪಿಯನ್ನ ಮಾಡಿ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಜೋರಾಗಿ ಇನ್ನೊಂದ್ಸಲ ಚಪ್ಪಾಳೆ ಮುಖಾಂತರ ಈ ಒಂದು ಸಿಸ್ಟಮ್ ಆಗಿ ಫ್ಯಾಮಿಲಿಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡ್ತಾ ಬನ್ನಿ.